ವಿಡಿಯೋಗೆ ಸ್ವಾಗತ. ಜಾಸ್ತಿ ತಲಾಟೆ ಮಾಡದೆ ವಿಷಯಕ್ಕೆ ಬರೋಣ. ಇವತ್ತು ಸಂಜೆ KD ಚಿತ್ರತಂಡ ಬಿಸಿ ಬಿಸಿ ಟ್ರೈಲರ್ ಒಂದು ರಿಲೀಸ್ ಮಾಡಿದ್ದಾರೆ. ಇವ್ರ್ಯಾಕೆ ಬಂದ್ರು ಮತ್ತೆ ಅನ್ಕೊಂಡ್ರೆ, ಇದೇ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಸುದ್ದಿ ಮುಟ್ಸಕ್ಕೆ. ಟ್ರೈಲರ್ ಹೇಗಿತ್ತು ಅಂತ ನೋಡ್ಕೊಂಬರೋಣ. ಮೊದಲನೇ ಫ್ರೇಮಲ್ಲೇ ಮಚ್ಚನ್ನ ತೋರಿಸಿದ್ದಾರೆ. ವೀಕ್ಷಕರು ಸಿನಿಮಾ ಥಿಯೇಟ್ರಿಗೆ ಕಾಲಿಡಬೇಕಾದ್ರೆ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರಬೇಕು ಅಂತ ಇಲ್ಲೇ ಕ್ಲಿಯರಾಗಿ ತಿಳಿಸ್ಬಿಟ್ಟಿದ್ದಾರೆ. ಖಳನಾಯಕನ ಪಾತ್ರಕ್ಕೆ ಬಾಲಿವುಡ್ಡಿಂದ ಖಳನಾಯಕನೇ ಕರ್ಕೊಂಬಂದ್ಮೇಲೆ ನಿಮಗಿಲ್ಲಿ ವಿಲನ್ ಪಾರ್ಟ್ ಇಲ್ಲ ಅಂತ ಪಾಪ ನಮ್ಮ ರವಿಶಂಕರ್ ಅವ್ರನ್ನ ಕತೆ ಹೇಳಕ್ ಕೂರಿಸ್ಬಿಟ್ಟಿದ್ದಾರೆ. ಈ ಪ್ರಪಂಚನ ಟ್ರೈಲರಲ್ಲಿ ಕ್ಲಿಯರ್ ಆಗಿ ಎಲ್ಲ ಒಂದು ಕ್ಯಾರೆಕ್ಟರ್ನು ರಿವೀಲ್ ಮಾಡಿದ್ದಾರೆ. ಧ್ರುವ ಸರ್ಜಾ, ಸಂಜು ಬಾಬಾ, ರಮೇಶ್ ಅರವಿಂದ್, ಶಿಲ್ಪಾ ಶೆಟ್ಟಿ, ರವಿ ಮಮ್ಮ ಅಂತ ದೊಡ್ಡ ಲಿಸ್ಟೇ ಇದೆ. ರವಿಚಂದ್ರನು ಶಿಲ್ಪಾ ಶೆಟ್ಟಿನ ಪಕ್ಕ ಫ್ರೇಮಲ್ಲೇ ನೋಡಿದ ತಕ್ಷಣ ಮೈಂಡ್ ಅಲ್ಲಿಗೆ ಹೊಟ್ಟೋಯ್ತು. ನಾಯಕಿ ರೀಶ್ಮಾ ನಾಣಯ್ಯ ಅವರ ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಅನ್ನಿಸ್ತಾ ಇದೆ. ಬಟ್ ಅವ್ರು ಬಳಸಿರೋ ಕನ್ನಡ ಡೈಲೆಕ್ಟು ಬಯಲ್ಸೀಮೆದ, ಉತ್ತರ ಕರ್ನಾಟಕದ, ಮಂಡ್ಯದ, ಮೈಸೂರದ ಗಂಡ್ಸಾದ್ರೆ ಕಂಡಿಡಿ ಅಂದಂಗಿದೆ. ಮೊದಲನೇ ಕಿತ ಮಚ್ಚಿಡಿದಿದ್ದೀನಿ ಅನ್ನೋ ಡೈಲಾಗ್ ಒಂದಿದೆ. ಈ ಡೈಲಾಗು ತುಂಬಾ ಫ್ರೆಶ್ ಆಗಿದೆ. ಈ ತರ ಇನ್ನೋಸೆಂಟ್ ಒಬ್ಬ ರೌಡಿಸಮ್ಗೆ ಕಾಲಿಡೋ ಅಂತ ಕತೆ ಕನ್ನಡಕ್ಕೆ ತುಂಬಾ ಹೊಸ್ತೇ ಬಿಡಿ. ಸಟೈರ್ ಸಪಾಟ್ ಸಿನಿಮಾ ಚೆನ್ನಾಗಿರಲಿ, ಚೆನ್ನಾಗೇ ಇರುತ್ತೆ ಅಂತ ಆಶಿಸೋಣ. ಪ್ರೇಮ್ಸ್ ಅವರು ಜೋಗಯ್ಯ ದಿ ವಿಲನ್ ಅಂತ ದೊಡ್ಡ ಕ್ರೈಮೇ ಮಾಡಿದ್ರು. ಸನ್ನಡತೆ ಆಧಾರದ ಮೇಲೆ ಅವರ ಹಿಸ್ಟ್ರಿ, ಅವರ ಸಾಧನೆನ ಗಮನದಲ್ಲಿಟ್ಕೊಂಡು ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡಬೇಕಾಗಿದೆ. ಈ ಅವಕಾಶನ ಸರಿಯಾಗಿ ಬಳಸ್ಕೋತಾರೆ ಅಂತ ಅನ್ಕೊಳ್ಳೋಣ. ಕ್ರಿಕೆಟ್ ಸ್ಟೇಡಿಯಮ್ಮಲ್ಲಿ ಜನ ತುಂಬಿರಂಗೆ ಈ ಸಿನಿಮಾ ಪೂರ್ತಿ ಆರ್ಟಿಸ್ಟ್ಗಳೇ ತುಂಬಿದ್ರು. ನನ್ನ ಗಮನ, ನನ್ನ ನಿರೀಕ್ಷೆ ಎಲ್ಲ ಪ್ರೇಮ್ಸ್ ಅವರ ಮೇಲೆ ಮಾತ್ರ. ಪರ್ಸ್ನಲಿ ಹೀರೋ ಧ್ರುವ ಅವ್ರಿಗೆ ಒಳ್ಳೇದಾಗಲಿ, ಪ್ರೇಮ್ಸ್ಗೆ ಒಂದು ದೊಡ್ಡ ಬ್ರೇಕ್ ಸಿಗಲಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, KVN ಪ್ರೊಡಕ್ಷನ್ಸ್ ತುಂಬ ಆಂಬಿಷಿಯಸ್ ಆಗಿ ಬಂದಿದ್ದಾರೆ ಇಂಡಸ್ಟ್ರಿಗೆ. ಅವ್ರ ಸಿನಿಮಾಗಳು ಸಾಲು ಸಮಸ್ಯೆಗಳನ್ನೇ ನೋಡ್ತಾ ಇದೆ. ಈ ಸಿನಿಮಾ ಆದರೂ ಅವ್ರಿಗೊಂದು ಬ್ರೇಕ್ ಕೊಡಲಿ, ಸ್ವಲ್ಪ ಉಸಿರಾಡಲಿ ಅಂತ ಆಶಿಸೋಣ. ಕೊನೆಯದಾಗಿ ಕಾಲಭೈರವನಾಗಿ ನಮ್ಮ ಕಿಚ್ಚ ಸುದೀಪ್ ಅವರು ಕಾಣಿಸ್ಕೋತಾ ಇದ್ದಾರೆ. ಒಂದು ಸಣ್ಣ ಜಲಕ್ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಸರಿ ಅನಿಸ್ಲಿಲ್ಲ. 30ನೇ ತಾರೀಕು ಗುರುವಾರ, ಶುಕ್ರವಾರ ಮೇಡೇ ರಜಾ ಇರುತ್ತೆ. ಶನಿವಾರ ಭಾನುವಾರ ಲಾಂಗ್ ವೇಕಟ್ಟಿ. 4 ದಿನದಲ್ಲಿ ಹೆಂಗಾದರೂ ಮಾಡಿ ಜನಗಳನ್ನ ಥಿಯೇಟ್ರಿಗೆ ಕರ್ಕೊಂಡು ಬರಲೇಬೇಕು. ಅದರಲ್ಲೂ ಮೊದಲನೇ ದಿನ ಥಿಯೇಟ್ರಿಗೆ ಕರ್ಕೊಂಡು ಬರಲೇಬೇಕು ಅಂತ ಡೆಸ್ಪೆರೇಟ್ ಆಗಿ ಸುದೀಪ್ ಅವ್ರನ್ನ ರಿವೀಲ್ ಮಾಡಿದ್ದಾರೆ. ಇದೊಂದು ಕ್ಯಾಮಿಯೋ ಅಂದಮೇಲೆ ಅದು ಕ್ಯಾಮಿಯೋ ಆಗೇ ಇರಬೇಕಿತ್ತು. ಜನ ಡೈರೆಕ್ಟಾಗಿ ಥಿಯೇಟ್ರಲ್ಲೇ ಅವ್ರನ್ನ ನೋಡಬೇಕಿತ್ತು. ಕಿಚ್ಚ ಸುದೀಪ್ ಅವ್ರದ್ದು ನಿಜವಾಗ್ಲೂ ದೊಡ್ಡ ಮನಸ್ಸು. ಹಳೆ ಗಾಯಗಳನ್ನೆಲ್ಲ ಮರೆತು ಮತ್ತೊಂದು ಅವಕಾಶ ಕೊಟ್ಟಿದ್ದಾರೆ ಪಾಪ ಪ್ರೇಮ್ಸ್ಗೆ. ಪ್ರೇಮ್ಸ್ ಅವ್ರ ಮೇಲೆ ಜಾತ್ರೆ ಗೀತ್ರೆ ಅಂತ ಏನೇ ಒಂದು ಕ್ರಿಟಿಸಿಸಮ್ ಇದ್ರೂ ಅವರೊಂದು ರಿಫೈನ್ಡ್ ಟ್ಯಾಲೆಂಟ್. ಇದೊಂದು ಅವಕಾಶ ಕೊಟ್ಟು ನೋಡಲೇಬೇಕು. ಕಡೆಯದಾಗಿ ಸಿನಿಮ್ಯಾಟೋಗ್ರಫಿ ನಿಜವಾಗ್ಲೂ ಚೆನ್ನಾಗಿದೆ, ಗ್ರ್ಯಾಂಡ್ ಆಗಿದೆ, ರಿಚ್ ಆಗಿದೆ, ಕತ್ಲೆ ಇದೆ, ಎಲ್ಲ ಓಕೆ. ಈ ಸಿನಿಮಾಗೆ ಏನು ಬೇಕೋ ಹಂಗಿದೆ. ಇದನ್ನು ದಯವಿಟ್ಟು ಫ್ಯಾನ್ಸ್ಗಳು ಹಾಲಿವುಡ್ ರೇಂಜ್ಗಿದೆ, ಇದಕ್ಕೆ ಆಸ್ಕರ್ ಗ್ಯಾರಂಟಿ ಅಂತೆಲ್ಲ ಲೂಸ್ ಟಾಕ್ ಬಿಟ್ಟು ಇರೋದನ್ನು ಹಾಳು ಮಾಡಬೇಡಿ. ವಿಡಿಯೋ ಮುಗಿಸೋಕ್ಕೂ ಮುಂಚೆ ಒಂದು ಈಸ್ಟರ್ ಎಗ್ ಹೇಳ್ತೀನಿ. ಈ ಸಿನಿಮಾದಲ್ಲಿ ಸುದೀಪ್ ಅವ್ರ ಜೊತೆ ಮೇ ಬಿ ಇನ್ನೊಂದು ಕ್ಯಾಮಿಯೋ ಇರ್ಬೋದು. ಹೆಂಗಂತೀರಾ? ನಮ್ಮ ಪ್ರೇಮ್ಸ್ ಅವ್ರು ಹೇಳಿದ್ರಲ್ಲ 6 ಜನ ಇರೋ ಫಿಲಮು, ಮೇ ಬಿ ಇದೇ ಅದು. ಅವ್ರು ಯಾರು ಅಂತ ಕಾದ್ ನೋಡೋಣ. ಐ ಥಿಂಕ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಲೇ